ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಮೋಸ್ಟ್ ಇಂಪಾರ್ಟೆಂಟು ಒಂದು ಟಿ ಇ ಟಿಗೆ ಬೇಕಾಗಿರುವಂಥ ಮತ್ತು ಸಿ ಇ ಟಿಗೆ ಬೇಕಾಗಿರುವಂಥ ಕ್ವಶನ್ಸ್ಗಳು, ಹಲವಾರು ಬಾರಿ ಕೇಳಿರುವಂಥ ಕ್ವಶನ್ಸ್ಗಳು, ಸ್ಪೆಷಲಿ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನ್ ಆರ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟು 2022ರಲ್ಲಿ 105ನೇ ಪ್ರಶ್ನೆಯಾಗಿ ಕೇಳಿದ್ದು. 2022 ಕೇಳೋಣ, 21 ಕೇಳೋಣ, 21 ಮತ್ತೊಂದು ಸರಿ ಕೇಳೋಣ, ಎರಡು ಪ್ರಶ್ನೆ ಕೇಳೋಣ, 2020 2 ಪ್ರಶ್ನೆಗಳೇನ. ಇದಕ್ಕೆ ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಏನಿದು ಟಾಪಿಕ್ ಬರ್ತೈತಲ್ಲ, ಭಾರತದ ಸಂವಿಧಾನದ ಒಂದು ಪರಿಹಾರ ಹಕ್ಕು, ಸಂವಿಧಾನ ಪರಿಹಾರ ಹಕ್ಕು ಯಾವಾಗ 32ನೇ ವಿಧಿ ಬರ್ತಿದ್ದು. ಇದ್ರೊಳಗೆ 5 ಏನು ಬರ್ತಾವಪ್ಪ ಅಂದ್ರೆ 5 ರಿಟ್ಸ್ ಬರ್ತಾವೆ, WRITES ಏಕೆನ್ಸೆ. ಈ ರಿಟ್ಸ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಏನಪ್ಪ ನೋಡ್ರಿ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ, ಅಂದರೆ ಅಧೀನ ನ್ಯಾಯಾಲಯಗಳು ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ ಏನು, ಅದು ಯಾವುದು ಅಂತ ಕೇಳ. ಅಂದರೆ ಕೆಳಗಿನ ನ್ಯಾಯಾಲಯಗಳು ಇರ್ತಾವಲ್ಲ, ಈಗ ಹೈಕೋರ್ಟ್ ಕೆಳಗೆ ಅಧೀನ ನ್ಯಾಯಾಲಯಗಳು ಏನು, ಜಿಲ್ಲಾ ಕೋರ್ಟು, ಸೆಷನ್ಸ್ ಕೋರ್ಟ್ಸ್ಗಳು ಬರ್ತಾವೆ, JMFC ಕೋರ್ಟ್ಸ್ಗಳು ಬರ್ತಾವೆ ಅವುಗಳು. ಆಮೇಲೆ ಹೈಕೋರ್ಟ್ ನ್ಯಾಯಾಲಯ ಯಾವುದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟಿನ ಕೆಳಗೆ ಏನು ಬರ್ತಾವಲ್ಲ ಎಲ್ಲ, ಮತ್ತು ಹೈಕೋರ್ಟ್ ಕೆಳಗೆ ಬರ್ತಾವಲ್ಲ ಅವು. ಸೊ ಅವೆಲ್ಲ ಏನು ಅಂಡರ್ ಒಳಗೆ ಬರ್ತಾವೆ. ಅವಕ್ರದ್ದು ಒಂದು ವ್ಯಾಪ್ತಿ ಅದ, ಇಲ್ಲಿಂದ ಇಷ್ಟು ಶಿಕ್ಷೆ ಕೊಡ್ಬೋದು, ಇಂಥ ಕೇಸ್ಗಳನ್ನು ಹಿಂಗೆ ಮಾಡ್ಬೋದು ಅಂತ ಕೆಲವೊಂದು ಏನು ವ್ಯಾಪ್ತಿ ಅಷ್ಟೇ, ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅದಾವೆ ಅದಕ್ಕೆ. ಸೊ ಅದನ್ನು ಮೀರಿ ಶಿಕ್ಷೆ ಅಥವಾ ವಿಚಾರಣೆ ಅಥವಾ ಮೊಕದ್ದಮೆಯನ್ನು ನೀವು ಅಲ್ಲಿ ಏನು ಮಾಡೋಂಗಿಲ್ಲ ಅಂಥೇಳಿ ಒಂದು ಕಾಯ್ದೆ ಹೇಳ್ತೈತಿ. ಯಾವ್ದಪ್ಪ ಅಂತಂದ್ರೆ ಅದು ಕಾಯ್ದೆ ನೋಡ್ರಿ, ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಪ್ರತಿಬಂಧ ಕಾಯ್ದೆ. ಇದಕ್ಕೆ ಏನಪ್ಪ ಅಂತಾರಂದ್ರೆ, ಇದು ಏನದ ಪ್ರೊಹಿಬಿಷನ್, ಪ್ರೊಹಿಬಿಷನ್ ಇದರ ಅರ್ಥ. ಓಕೆ, ಈ ಪ್ರೊಹಿಬಿಷನ್ ಇದು ಆನ್ಸರು. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬರೋದು ನೋಡ್ರಿ, ಒಂದೇ ನೋಡ್ರಿ, ಬಂದಿ ಪ್ರತ್ಯಕ್ಷೀಕರಣ. ಇದು ಬಂದಿ ಪ್ರತ್ಯಕ್ಷೀಕರಣ. ಇದಕ್ಕೆ ಏನಂತಾರೆ ಅಂದ್ರೆ ಹೇಬಿಯಸ್ ಕಾರ್ಪಸ್ ಅಂತಾರೆ ಇದಕ್ಕೆ, ಹೇಬಿಯಸ್ ಕಾರ್ಪಸ್. ಇದು ಒಂದು ರಿಟ್ಟು. ಇವೆಲ್ಲ ಏನು 4 ರಿಟ್, ಟೋಟಲ್ 5 ರಿಟ್ ಬರ್ತಾವೆ. ಓಕೆ, ಒಂದೇದು ಹೇಬಿಯಸ್ ಕಾರ್ಪಸ್ ಆಗುತ್ತೆ, ಆಮೇಲೆ 2ನೇದು ಪರಮಾದೇಶ, ಇದಕ್ಕೆ ಮ್ಯಾಂಡಮಸ್ ಅಂತಾರೆ. ಇನ್ನು 3ನೇದು ಸರ್ಶಿಯೋರರಿ ಅಂತಾರೆ. 4ನೇದು ಬರ್ತದೆ ಕೋ ವಾರಂಟ್ ಅಂತೇಳಿ. ಇದು 5ನೇದು ಪ್ರತಿಬಂಧ ಕಾಯ್ದೆ. ಟೋಟಲ್ 5 ಅದಾವೆ. ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಕೊಡ್ತೀನಿ. ಮೊದಲದ ನೋಡಿ, ಹೇಬಿಯಸ್ ಕಾರ್ಪಸ್ ಏನು, ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದ್ರೆ ಆ ವ್ಯಕ್ತಿಯನ್ನು 24 ಗಂಟೆಯ ಒಳಗಡೆ ನೀವೇನು ಮಾಡಬೇಕು, ಒಬ್ಬ ಲಾಯರ್ ಹತ್ರ ಜಡ್ಜ್ ಹತ್ರ ಒಯ್ಯಬೇಕು. ಅಂದರೆ ಕೋರ್ಟಿಗೆ ಅವರನ್ನು ಕರ್ಕೊಂಡು ಹೋಗಬೇಕು. ಇಲ್ಲ ಒಂದು ವೇಳೆ ಕೋರ್ಟಿನ ಸೂಟಿ ಇತ್ತು, ರಜೆ ಇತ್ತಂದ್ರೆ ಒಂದು ಜಡ್ಜಿನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನೀವು ಮಾಹಿತಿಯನ್ನು ನೀಡಬೇಕು ಅಂತ ರೂಲ್ಸ್ ಅದ. ಆಮೇಲೆ ಇದರೊಳಗೆ 24 ಗಂಟೆ ಸರ್. ಈಗ ಅಪರಾಧಿ ಏನು, ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಜೈಲಿಗೆ ಕರ್ಕೊಂಬರೋಕ್ಕಾಗಿರ್ತೈತಿ, ಅವ ಇರ್ತಾನೆ ಡೆಲ್ಲಿ ಒಳಗೆ ಅಪರಾಧಿ, ಅವ್ನಿಗೆ ಹಿಡ್ಕೊಂಬರ್ತಿರ್ತಾರೆ. ಅವ್ನಿಗೆ ತರೋಕ್ಕೆ 1-2 ದಿನ ಬೇಕು ಅಥವಾ ಒಂದು ದಿನ ಬೇಕು. ಅದೇ ಹೆಂಗೆ ಅಂದ್ರೆ 24 ತಾಸು ಏನದಲ್ಲ, ಇದು ಟ್ರಾವೆಲ್ ಮಾಡ್ತಾರಲ್ಲ ಅವರು, ಆ ಒಂದು ಸಮಯವನ್ನು ಬಿಟ್ಟು 24 ತಾಸು. ಗೊತ್ತಾಯ್ತಾ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದೇ ಒಂದು ಕೇಸ್ ಇತ್ತು, ಇದು ಈಗ ಸಂಬಂಧಿಸಿದಂತೆ 24 ತಾಸು ಐತಲ್ಲ, ಅದರೊಳಗೆ ಹೇಬಿಯಸ್ ಕಾರ್ಪಸ್. ಒಬ್ಬ ಜೈನ ಮುನಿಯೇನೋ ಯಾರೋ ಇದ್ದರು, ಅವರಿಗೆ ಯಾವುದೋ ಒಂದು ಕೇಸ್ ಒಳಗೆ ಸಿಗ್ಬಿದ್ರು ಅವರು. ಸೊ ಜೈನ ಮುನಿಗಳು ಏನು ಮಾಡ್ತಾರೆ, ಅವರು ನಡ್ಕೋತಾ ಹೋಗ್ತಾರೆ. ಯಾವುದೇ ಒಂದು ಊರಲ್ಲಿ, ಎಷ್ಟೇ ದೂರಲ್ಲಿ ನಡ್ಕೋತಾ ಪ್ರಯಾಣ ಬೆಳೆಸೋದು ಅವರು ಒಂದು ಪದ್ಧತಿ ಅದ. ಸೊ ನಾವು ನಡ್ಕೋತ ಬರ್ತೀನಿ ಅಂತಂದರು. ನಡ್ಕೋತ ಬರ್ಬೇಕಂದ್ರೆ ಈಗೇನು 100-200 ಕಿಲೋಮೀಟ್ರ್ ಅವ್ರ ಜೊತೆ ಪೊಲೀಸ್ ಬರ್ಬೇಕು ಹೆಂಗೆ, ಪೊಲೀಸ್ ಅವ್ರು ಕರ್ಕೊಂಡು ಹೋಗ್ಬೇಕು ಹೆಂಗೆ. ಸೊ ಹಿಂಗಾಗನ ಈ ಒಂದು ಸಿಚುವೇಶನ್ದಾಗ ಏನು ಮಾಡಿದ್ರು, ಆ ಒಂದು ಕೋರ್ಟು, ಸಂಬಂಧಿಸಿದಂಥ ಕೋರ್ಟು, ಆ ಸುತ್ತಲಿ ಏನು ಆ ಒಂದು ವ್ಯಾಪ್ತಿಗೆ ಒಳಪಡುವಂಥ ಕೋರ್ಟು ಆರ್ಡರ್ ಹಾಕ್ತು, ನೀವು ವಾಹನದಲ್ಲಿ ಹೋಗಬೇಕು, ಇದು ಭಾರತ ಸಂವಿಧಾನದ ಆದೇಶ ಅಂತೇಳಿ ಹೇಳಿದ ನಂತರ ಅವರು ವಾಹನದಲ್ಲಿ ಬಂದು ಆ ಒಂದು ಕೋರ್ಟಿಗೆ ಆ ಒಂದು ಕೇಸ್ಗೆ ಅಟೆಂಡ್ ಆಗ್ತಾರೆ. ಸೊ ಇರಲಿ, ನೆಕ್ಸ್ಟ್ ನೋಡೋಣ, ಪರಮಾದೇಶ ಅಂದರೆ ಏನಂತಾರೆ, ಮ್ಯಾಂಡಮಸ್. ಇದರ ಅರ್ಥ ಏನಪ್ಪ, ಇದ್ರ ಕೆಲಸ ಏನಪ್ಪ ಅಂದ್ರೆ, ಒಂದು ಸಾರ್ವಜನಿಕ ಕರ್ತವ್ಯವನ್ನು ಒಬ್ಬ ಅಧಿಕಾರಿ, ಒಂದು ಸರ್ಕಾರಿ ನೌಕರ, ಸರ್ಕಾರಕ್ಕೆ ಸಂಬಂಧಿಸಿದಂಥ ಒಬ್ಬ ವ್ಯಕ್ತಿ ಮತ್ತು ಸಾರ್ವಜನಿಕ ಒಂದು ಸ್ಥಳದಲ್ಲಿ ಕೆಲಸ ಮಾಡೋ ಒಂದು ವ್ಯಕ್ತಿ ತನ್ನ ಸಾರ್ವಜನಿಕ ಕರ್ತವ್ಯ ಏನಿರ್ತದೆ ಅದನ್ನು ಮಾಡಲ್ಲ ನಾನು ಅಂಥೇಳಿ ಏನಾದರೂ ಅಂದರೆ ಆ ಒಂದು ವ್ಯಕ್ತಿಗೆ ನೀ ಆ ಕೆಲಸ ಮಾಡಲೇಬೇಕು ಅಂತೇಳಿ ಆರ್ಡರ್ ಮಾಡ್ತೈತಿ, ಅದೇ ಪರಮಾದೇಶ. ಓಕೆ, ನೆಕ್ಸ್ಟ್ ಏನಂದ್ರೆ ಸರ್ಶಿಯೋರರಿ.
ಇದನ್ನು ಕನ್ನಡದೊಳಗೇನೋ ಉತ್ಪ್ರೇಕ್ಷಣಾ ಲೇಖ ಅಂತಾರೇನು, ಉತ್ಪ್ರೇಕ್ಷಣಾ ಲೇಖ. ಇದು ನೋಡ್ರಿ, ಇದು ಎದಕ್ಕೆ ಎಲ್ಲಿ ಯೂಸ್ ಮಾಡ್ತಾನೆ ರೀ ಇಟ್ಟದನ್ನು, ಸರ್ವೋಚ್ಚ ನ್ಯಾಯಾಲಯ ಏನದಲ್ಲ, ಸುಪ್ರೀಂ ಕೋರ್ಟು ಕೆಳಗಿರುವ ಏನು ನ್ಯಾಯಾಲಯಗಳದಾವಲ್ಲ, ಯಾವುದಾದ್ರೂ ಒಂದು ಕೇಸನ್ನು ತನಗೆ ಬೇಕತ್ತಂದ್ರೆ ಆ ಒಂದು ಕೇಸನ್ನು ಸಾಕ್ಷಿ ಸಮೇತ ನನಗೆ ಕಳಿಸ್ಕೊಡು, ನಾನು ಇಲ್ಲಿ ವಿಚಾರಣೆ ಮಾಡ್ತೀನಿ, ನಾನು ಅದರ ಬಗ್ಗೆ ಇಲ್ಲಿ ಕೇಸನ್ನು ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ಆರ್ಡರ್ ಮಾಡ್ತಿರ್ತಲ್ಲ ಕೆಳಗಿನ ನ್ಯಾಯಾಲಯಕ್ಕೆ, ಅದಕ್ಕೇನಂತಾರೆ ಸರ್ಶಿಯೋರರಿ ಅಂತ ಅಂತಾರೆ. ಇನ್ನು 4ನೇದು ಏನು ಬರ್ತೈತಿ, ಕೋ ವಾರಂಟ್ ಅಂತ ಬರ್ತೈತಿ. 4ನೇದು ಕೋ ವಾರಂಟ್ ಅಂತ ಬರ್ತೈತಿ. ಕೋ ವಾರಂಟ್, ಆ ಕೋ ವಾರಂಟ್ ಅಂತ ಏನಂದ್ರೆ, ಅರ್ಹತೆ ಇಲ್ಲದ ಒಬ್ಬ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ರೆ ಏನಂತಾರೆ, ಅಂಥ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು. ಅವರ ವಿರುದ್ಧ ವಾರಂಟನ್ನು ಜಾರಿ ಮಾಡುವಂಥ ಒಂದು ಪವರ್ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಇರುತ್ತೆ. ಕೋ ವಾರಂಟು ಆಯಿತಾ. ಆಮೇಲೆ ಪ್ರತಿಬಂಧ ಕಾಯ್ದೆ ಅಂತ ಹೇಳಿದೆ, ಇನ್ನೀಗ ನ್ಯಾಯಾಲಯಗಳು ತಮ್ಮ ವ್ಯಾಪ್ತಿಯನ್ನು ಮೀಡಿ ಏನು ಮಾಡ್ತಾರೆ, ಆ ಒಂದು ಕೆಲಸಗಳನ್ನು ಮಾಡಬೇಡ ಅಂತ ಹೇಳ್ತೈತಿ. ಇನ್ನು ನೆಕ್ಸ್ಟ್ ಹೋಗೋಣ, ಭಾಳ ಇಂಪಾರ್ಟೆಂಟ್ ಅದ ಅಸ್ಪೃಶ್ಯ, ಇದು ಭಾಳ ಇಂಪಾರ್ಟೆಂಟ್ ಅದ ನೋಡಿರಿ ಕ್ವಶನ್ ನೋಡಿರಿ, ಭಾಳ ಸರಿ ಕೇಳಿದನು 2022 ಮತ್ತು ಭಾಳ ಎಕ್ಸಾಮಿಗೆ ಕೇಳ್ತಿರ್ತಾನೆ ಇದನ್ನು, ಅಸ್ಪೃಶ್ಯ ನಿವಾರಣೆ ಕೇಳಿದೆ, ಭಾಳ ಅಂದ್ರೆ ಭಾಳ ಕೇಳ್ತಿರ್ತಾನೆ. 2022 131ನೇ ಕ್ವಶ್ನೆ ಆಗಿತ್ತು. ಆಮೇಲೆ 2023 ಇದ್ರ ಸಂಬಂಧಿಸಿದಂಥ ಕ್ವಶ್ನೆಯನ್ನು ಕೇಳಿದಾನೆ. ನೋಡಿ, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನ ವಿಧಿ ಯಾವುದಪ್ಪ ಅಂತಂದ್ರೆ ಅದು ಆಪ್ಷನ್ ನಂಬರ್ 4 17ನೇ ವಿಧಿ. ಇಲ್ಲಿ ಆಪ್ಷನ್ ನಂಬರ್ 4 17 ಇದ್ರದ್ದು ಆನ್ಸರ್ ಅಸ್ಪೃಶ್ಯ ನಿವಾರಣೆ ಕಾಯ್ದೆ ಬಗ್ಗೆ 17ನೇ ಒಂದು ವಿಧಿ ಹೇಳ್ತೈತಿ. ಓಕೆ, ಇವೆಲ್ಲ ಮೂಲಭೂತ ಹಕ್ಕುಗಳಲ್ಲಿ ಒಂದು ಬರ್ತಾವೆ. 17ನೇದ್ದು ಇವೆಲ್ಲ ಏನು 14 15 16 ಮೂಲಭೂತ ಹಕ್ಕುಗಳಲ್ಲಿ ಬರ್ತಾವೆ. ಆಮೇಲೆ ಇದೇನು SC 17ನೇದು ಐತಲ್ಲ, SC/ST ಕಾಯ್ದೆಯನ್ನು ಅಂದರೆ ಅಟ್ರಾಸಿಟಿ ಕಾಯ್ದೆಯನ್ನು ಯಾವಾಗ ತತ್ತಪ್ಪ ಅಂದ್ರೆ 1989 ತರ್ತೈತಿ. ಆಮೇಲೆ ಈ ಒಂದು ಅಸ್ಪೃಶ್ಯತಾ ಏನು ಅಪರಾಧಗಳ ಕಾಯ್ದೆ ಅಲ್ಲ, ಇದು ಈ ಒಂದು ಕಾಯ್ದೆಯನ್ನು ಯಾವಾಗ ತಂತಪ್ಪ ಅಂದ್ರೆ 1955ರಲ್ಲಿ. ಓಕೆ, 1955ರಲ್ಲಿ ಈ 17ನೇ ಅಸ್ಪೃಶ್ಯ ನಿವಾರಣಾ ಕಾಯ್ದೆ ತಂತು. ಆಮೇಲೆ SC/ST ಇದು ಏನು ಅಟ್ರಾಸಿಟಿ ಕೇಸ್ ಅಂತಾರಲ್ಲ, ಅದರದ್ದು ತಂದಿದ್ದು 1989 ಓಕೆ. ಆಮೇಲೆ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತೈತಿ. ಇನ್ನು 15 ನೋಡ್ರಿ, ಜಾತಿ ಲಿಂಗ ಧರ್ಮ ಆಧರಿಸಿ ತಾರತಮ್ಯವನ್ನು ಮಾಡುವಂತಿಲ್ಲ ಅಂತ ಹೇಳ್ತೈತಿ. ಇನ್ನು 16 ನೋಡ್ರಿ, ಸಾರ್ವಜನಿಕ ಹುದ್ದೆ ಪಡೆಯುವಲ್ಲಿ ಎಲ್ಲರೂ ಸಮಾನರಂತ ಹೇಳ್ತೈತಿ. ನಾನು ಬಡವ ಶ್ರೀಮಂತ ಜಾತಿ ಭೇದ ಅಲ್ಲಿನೂ ಏನೂ ಮಾಡಲ್ಲ, ಸಾರ್ವಜನಿಕ ಹುದ್ದೆನ ಯಾರು ಬೇಕಾದರೂ ಪಡೆಯಬಹುದು ಅಂತ ಹೇಳ್ತೈತಿ. ಇದಿಷ್ಟು. ಆಮೇಲೆ 18ನೇದು ವಿಧಿ ಏನು ಹೇಳ್ತದಪ್ಪ ಅಂದ್ರೆ ಬಿರುದು ಬಾವಲಿಗಳ ರದ್ದತಿ. ಮೊದಲೇನು ಬಹದ್ದೂರು ಅದು ಇದು ಅಂತೇನು ಬ್ರಿಟಿಷ್ ಕೊಟ್ಟಿರೋದು, ಆಮೇಲೆ ಮಹಾರಾಜರು ಕೊಟ್ಟಿರ್ತಾರಲ್ಲ, ಅವೆಲ್ಲ ಬಿರುದು ಬಾವಲಿಗಳ ಒಂದು ಹೆಸರುಗಳನ್ನು ರದ್ದನ್ನು ಮಾಡಲು 18ನೇ ವಿಧಿ ನಿಷೇಧನ ಹೇಳ್ತೈತಿ, ರದ್ದು ಮಾಡ್ತೈತಿ ಅಂತ ಅರ್ಥ. ಓಕೆ, ಇವೆಲ್ಲ ಸಮಾನತೆ ಹಕ್ಕುಗಳು ಬರ್ತಾವೆ. ಏನೇನು ಹೇಳ್ದಲ್ಲ, 14 15 16 17 18 ಇವೇನು 5 ಬರ್ತಾವಲ್ಲ, ಸಮಾನತೆ ಹಕ್ಕುಗಳು ಬರ್ತಾವೆ. 14ರಿಂದ ಇವು 18 ತನಕ ಬರ್ತಾವೆ. ಆಯಿತಾ. ನೆಕ್ಸ್ಟು ಇದನ್ನು ಭಾಳ ಇಂಪಾರ್ಟೆಂಟ್ ನೋಡಿರಿ. ಒಂದೇ ಪ್ರಶ್ನೆ ನೋಡಿರಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಯಾವುದು ಅಂತ ಕೇಳ್ಯಾರ. ಸೊ ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಸಂವಿಧಾನ ಪರಿಹಾರದ ಹಕ್ಕನ್ನು ಅವ್ರು ಏನು ಕರೆದಾರ, ಡಾಕ್ಟರ್ BR ಅಂಬೇಡ್ಕರ್ ಅವರು ಆತ್ಮ ಮತ್ತು ಹೃದಯ, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಾರ. ಯಾಕಂದರೆ ಇದರೊಳಗೆ ರಿಟ್ಸ್ ಬರ್ತಾವೆ. ಇನ್ನೇ ಹೇಳಿದ್ರೆ ಇಲ್ಲಿ ಮೇಲೆ ಐತಲ್ಲ, ಇದಕ್ಕೆ ಸಂಬಂಧಿಸಿದಂತೆ ರಿಟ್ಸ್ಗಳು ಬರ್ತಾವೆ, ಅದಕ್ಕೆ ಅದನ್ನು ಸಂವಿಧಾನದ ಆತ್ಮ ಅಂತ ಕರೀತಾರೆ. ಆಮೇಲೆ ಇನ್ನು ಇಲ್ಲಿ ನೋಡ್ರಿ, ಸಂವಿಧಾನ ಪರಿಹಾರದ ಹಕ್ಕು ಅಂತ ಹೇಳ್ತಾರೆ. ಆಮೇಲೆ ಸ್ವಾತಂತ್ರ್ಯದ ಹಕ್ಕು ಏನು ಆಪ್ಷನ್ಸ್ ಐತಿದ್ದು, ಇದು 19ನೇ ಒಂದು ವಿಧಿ ಬರ್ತೈತಿ. 8 ಸ್ವಾತಂತ್ರ್ಯಗಳು, 5 ಸ್ವಾತಂತ್ರ್ಯಗಳು ಭಾಳ ಇಂಪಾರ್ಟೆಂಟು. ವಾಕ್ ಸ್ವಾತಂತ್ರ್ಯ ಬರ್ತೈತೆ, ಅದ್ರಾಗ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಸಂಚಾರ, ಭಾರತದಲ್ಲಿ ಎಲ್ಲಿ ಬೇಕಾಗಲಿ ಸಂಚಾರ ಮಾಡುವ ಸ್ವಾತಂತ್ರ್ಯ, ಭಾರತದಲ್ಲಿ ಎಲ್ಲಿ ಬೇಕಾಗಲಿ ವಾಸಿಸುವಂಥ ಒಂದು ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯ ಹಕ್ಕು ಕೊಡ್ತೈತಿ 19ರಿಂದ 19ನೇ ಹಕ್ಕು. ಓಕೆ, 19ನೇ ವಿಧಿಯಲ್ಲಿ. ಇನ್ನು ಶೋಷಣೆ ವಿರುದ್ಧ ಹಕ್ಕು 23 ಮತ್ತು 24ನೇ ವಿಧಿಗಳು ಹೇಳ್ತಾ ಇದ್ರ ಬಗ್ಗೆ, ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ. ಆಮೇಲೆ ಇದರೊಳಗೆ ಇನ್ನೊಂದು ವಿಶೇಷ ಅಂದರೆ 1976 ಏನು ಮಾಡ್ತಾರೆ, ಸಂವಿಧಾನ ಏನು ವಿರುದ್ಧ ಹಕ್ಕು, ಜೀತ ನಿರ್ಮೂಲನಾ ಪದ್ಧತಿ ಏನೋ ಕಾಯ್ದೆ, ಜೀತ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬರ್ತದೆ 1976. ಓಕೆ, ಏನು 24ನೇ ಏನು ವಿಧಿ ಅದ, ಇದರೊಳಗೆ ಏನು ಬರ್ತಾವಪ್ಪ ಅಂತಂದ್ರೆ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಬರ್ತಾವೆ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಇದನ್ನು ಯಾವಾಗ ಜಾರಿಗೆ ತರ್ತಾರೆ, 1986 ಜಾರಿಗೆ ತರಲಾಯಿತು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ. ಇನ್ನು ನೆಕ್ಸ್ಟ್ ಬರ್ತದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ಈ 29 30 31 3 ವಿಧಿಗಳು ಹೇಳ್ತಾವೆ. 29 ಏನು ಹೇಳ್ತದೆ, ಅಲ್ಪಸಂಖ್ಯಾತರ ಹಿತರಕ್ಷಣೆಯ
ಹಿತಾಸಕ್ತಿಗಳ ಸಂರಕ್ಷಣೆಯನ್ನು ಮಾಡ್ತೈತಿ 29. 30 ಏನು ಮಾಡ್ತದೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಅಂತ ಹೇಳ್ತೈತಿ, ಮಾಡ್ಬೋದು ಅಂತ ಹೇಳ್ತೈತಿ. ಆಮೇಲೆ 31 ಏನಿತ್ತಲ್ಲ ಇದು ಆಸ್ತಿ ಹಕ್ಕು ಇತ್ತು ಮೊದಲಿದು, ಆಮೇಲೆ ತೆಗೆದು ಹಾಕಲಾಗ್ಯಾರ. ಸೊ ಇದು ಡಿಲೀಟ್ ಆಗಿದೆ ಈಗ ಪ್ರೆಸೆಂಟ್ 31ನೇ ಹಕ್ಕು. ಇದು 31ನೇ ಹಕ್ಕನ್ನು ಏನು ಮಾಡ್ಯಾರ ಅಂದ್ರೆ 300A ವಿಧಿಯಾಗ ಅದನ್ನು ಏನು ಮಾಡ್ಯಾರ ಕಾನೂನಿನ ಹಕ್ಕಾಗ್ಯದ. ಇದು ಏನಾಗಲ್ಲ ಮೂಲಭೂತ ಹಕ್ಕುಗಳಲ್ಲಿ ಬರಲಿದು. ಕಾನೂನಿಗೆ ಸಂಬಂಧಿಸಿದಂಥ ಹಕ್ಕು, ಕಾನೂನು ಇದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಮೊದಲೇನದು ಯಾವಾಗಪ್ಪ ಅಂದ್ರೆ 44ನೇ ತಿದ್ದುಪಡಿಯನ್ನು ಮಾಡಿ ಇದನ್ನು 31 ಇದ್ರಿಗೆ 44ನೇ ತಿದ್ದುಪಡಿಯನ್ನು 1978 ಮಾಡ್ತಾರೆ. ಅವಾಗ ಮಾಡಿ ಏನು ಮಾಡ್ತಾರೆ, ಇದನ್ನು 300A ಹಾಕಿ ಕಾನೂನಿನ ಹಕ್ಕು ಮಾಡ್ತಾರೆ. ಆಮೇಲೆ ಮೊದಲ 7 ಇದ್ದು ಆಸ್ತಿ ಹಕ್ಕಿದ್ದಾಗ ಈಗ ಪ್ರೆಸೆಂಟ್ ಎಷ್ಟು ಅದಾವಪ್ಪ ಅಂದ್ರೆ 6 ಏನು ಮೂಲಭೂತ ಹಕ್ಕುಗಳು. 6 ಹಲವಾರು ಡಿವೈಡ್ಗಳು ಬರ್ತಾವೆ. ಓಕೆ, ಟೋಟಲ್ ನೋಡ್ರಿ ಮೂಲಭೂತ ಹಕ್ಕುಗಳ ಮೇಲೆ 2 ಕ್ವಶನ್ ಫಿಕ್ಸ್ ಬರ್ತಾವೆ. ಮೂಲಭೂತ ಹಕ್ಕುಗಳು ಎಲ್ಲಿಂದ ಎಲ್ಲಿಗೆ ತಕ್ಕದಂದ್ರೆ ಭಾಗ 3ರಲ್ಲಿ 12ರಿಂದ 35ರವರೆಗೆ ಇವೇನು ಮೂಲಭೂತ ಹಕ್ಕುಗಳು ಅದಾವೆ ಫ್ರೆಂಡ್ಸ್. ಓಕೆ, ಮೂಲಭೂತ ಹಕ್ಕುಗಳನ್ನು ಎಲ್ಲಿ ತಂದ ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ. ಆಮೇಲೆ ಬಿಲ್ಸ್ ಆಫ್ ರೈಟ್ಸ್ ಅಂತ ಇವುಗಳನ್ನು ಏನು ಮೂಲಭೂತ ಹಕ್ಕುಗಳನ್ನು ಕರೀತಾರೆ. ಮತ್ತೇನಪ್ಪ ಅಂದ್ರೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಸೇಮ್ ಕ್ವಶನ್ 2021 ಕೇಳೋಣ. 114ನೇ ಪ್ರಶ್ನೆ. ಇಲ್ಲಿ ನೋಡಿರಿ, ಮೂಲಭೂತ ಹಕ್ಕು ಮೇಲೆ ಇಲ್ಲೊಂದು ಕ್ವಶನ್ ಏನು ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿರುವಂಥ ಒಂದು ಹೇಳಿಕೆ ಕೇಳೋಣ. ಮತ್ತು ಅದೇ ಅಸ್ಪೃಶ್ಯತೆ ಕಾಯ್ದೆ ಯಾವಾಗ ಕೇಳಿದೆ ನೋಡಿ, 2022 ಕೇಳಿದ್ದ, 21ರಾಗೂ ಕೇಳ್ಯಾನ ಸೇಮ್ ಆ್ಯಸ್ ಇಟ್ ಈಸ್. ಅಸ್ಪೃಶ್ಯತೆ ಆಚರಣೆ ನಿಯೋಜಿಸಿರೋ ಕಾಯ್ದೆ ಯಾವುದು? ಇದು ಅಂತೂ ಗೊತ್ತೈತೆ ನಿಮ್ಗೆ. ಆಪ್ಷನ್ ನಂಬರ್ 4 17ನೇದು. ಓಕೆ, ಇದರೊಳಗೆ 30ನೇದು ಏನು ಹಕ್ಕದಲ್ಲ, ಇದು ಮೂಲಭೂತ ಹಕ್ಕುಗಳಿಗೆ ಬರ್ತೈತಿ. 35 ತನಕ ಬರ್ತೈತಿ. ಇದು 30ನೇದು ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಬೋದು ಅಂತ ಹೇಳ್ತೈತಿ. ಓಕೆ, 30ನೇದು. ಇನ್ನು 45ನೇದು ಏನದ, ಇದು ರಾಜ್ಯ ನಿರ್ದೇಶಕ ತತ್ವಗಳು ಬರ್ತೈತಿ, ಅಂದ್ರೆ ಭಾಗ 4ರೊಳಗೆ ಬರ್ತೈತಿ. 45ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ಏನು 6 ವರ್ಷದ ಒಳಗಿನ ಮಕ್ಕಳದಾರಲ್ಲ, 6 ವರ್ಷದ ಒಳಗಿನ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀವು ನೀಡಬೇಕು ಅಂತ ಹೇಳ್ತೈತಿ. ರಾಜ್ಯ ನಿರ್ದೇಶಕ ತತ್ವಗಳೊಳಗೆ ಹೇಳ್ತೈತಿ 45ನೇದು. ಇನ್ನು 46 ನೋಡಿರಿ, 46ನೇ ವಿಧಿ ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತ್ತು ಇತರೆ ಏನು ದುರ್ಬಲ ವರ್ಗಗಳದಾವ ಅವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿರಿ ಅಂತ ಹೇಳ್ತೈತಿ. ಹಿತಾಸಕ್ತಿ ರಕ್ಷಣೆ ಮಾಡಿರಿ ಯಾರಿಗಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮತ್ತು ಇತರೆ ದುರ್ಬಲ ವರ್ಗದವರಿಗೆ, ಎಕನಾಮಿಕ್ಲಿ ವೀಕರ್ ಸೆಕ್ಷನ್ಸ್ಗಳಿಗೆ ಅಂತ ಅವರನ್ನು ರಕ್ಷಣೆ ಮಾಡಿರಿ ಅಂತ, ಅವ್ರ ಹಿತಾಸಕ್ತಿ ರಕ್ಷಣೆ ಮಾಡಂತ ಹೇಳ್ತಾರೆ. ಇದ್ರೂ ಭಾಳ ಇಂಪಾರ್ಟೆಂಟ್ ನೋಡಿರಿ. 124 ಪ್ರಶ್ನೆ, ಅಂದರೆ ಇದು 124 ಪ್ರಶ್ನೆ 2021ರಲ್ಲಿತ್ತು, 22ರಲ್ಲಿತ್ತು 124 ಪ್ರಶ್ನೆ. ಭಾರತ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರಪ್ಪ ಅಂತಂದರೆ ಇಲ್ಲಿ ನೋಡಿರಿ, ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ಈ ಒಂದು ಏನು ಗ್ರಾಮಗಳ ಅಭಿವೃದ್ಧಿ ಎಲ್ಲದಪ್ಪ ಅಂದ್ರೆ ಭಾರತ ನೈಜ ಅಭಿವೃದ್ಧಿ ಅದರ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳ್ತಾರೆ. ಭಾಳ ಸರಿ ಕ್ವಶನ್ ಕೇಳೋಣ. ಸೇಮ್ 118 ಕ್ವಶನ್ 2021 ಕೇಳೋಣ. ಇದು 2022ರಾಗ. ಓಕೆ, TT ಕ್ವಶನ್ ಪೇಪರ್ ಸೇಮ್ ಕ್ವಶನ್ ಕೇಳಿ. ಇದನ್ನು ನೆನಪಿಟ್ಕೊರಿ, ಹೇಳಿಕೆಗಳೂ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಬರ್ತದೆ ನೋಡಿರಿ, TT 2020 ಕೇಳಿದ್ದು, ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ 1 ಈಸ್ ರೈಟ್ ಅಂದ್ರೆ ಚಾರ್ಲ್ಸ್ ಮೆಟ್ಕಾಫ್ ಇದನ್ನು ಹೇಳಿದವ. ಭಾಳ ಇಂಪಾರ್ಟೆಂಟ್ ಹೇಳಿಕೆಗಳು ಇದ್ರಾಗ. ಇನ್ನು ನೋಡಿರಿ 125ನೇ ಪ್ರಶ್ನೆ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಯಾರು ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಓಕೆ, ಮ್ಯಾಕ್ಸ್ ವೆಬರ್ ಅವರು. ಆಮೇಲೆ ಇದು ಆಗಸ್ಟ್ ಕಾಂಟ್ ಅದಲ್ಲ, ಇವ್ರಿಗೆ ಏನಂತಂದ್ರೆ ಸಮಾಜಶಾಸ್ತ್ರ ಪಿತಾಮಹ ಅಂತ ಕರೀತಾರೆ. ಇನ್ನು ಎಮಿಲ್ ಡರ್ಕಿಮ್ ನೋಡ್ರಿ, ಇವರು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಏನು, ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಏನಂತ ಹೇಳ್ತಾರೆ, ಸಮಾಜಶಾಸ್ತ್ರ ಅಂತ ಹೇಳ್ತಾರೆ ಇವರು. ಓಕೆ, ನೆಕ್ಸ್ಟ್ ಬರ್ತದ 130ನೇ ಪ್ರಶ್ನೆ ನೋಡ್ರಿ. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಇದನ್ನು ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಇದೆ. ಆಪ್ಷನ್ಸ್ ನೋಡಿರಿ, ನೀವು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿ, ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಆಲ್ಫ್ರೆಡ್ ಮಾರ್ಷಲ್ ಇದನ್ನು ಹೇಳಿದವರು ಯಾರು,
ಆಲ್ಫ್ರೆಡ್ ಮಾರ್ಷಲ್. ನೆಕ್ಸ್ಟ್ ಹೋಗೋಣ ನೋಡ್ರಿ 91ನೇ ಪ್ರಶ್ನೆ. ನನಗೆ ಹೊಡೆದ ಹೊಡೆತಗಳು ಭಾರತದ ಬ್ರಿಟಿಷ್ ಆಡಳಿತದ ಶವಪಟ್ಟಿಗೆಯ ಕೊನೆಯ ಮೊಳೆಗಳಾಗಲಿವೆ ಅಂತ ತಮ್ಮ ಸಾವಿಗೂ ಮುನ್ನ ಹೀಗೆಂದು ಘೋಷಿಸಿದವರು ಯಾರು? ಇಲ್ಲಿ ನೋಡ್ರಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಲಾಲಾ ಲಜಪತ ರಾಯ. ಇವ್ರಿಗೇನಂತ ಕರಿತಿದ್ದಾರೆ ಅಂದ್ರೆ ಪಂಜಾಬಿನ ಸಿಂಹ ಅಂತ ಕರಿತಾರೆ, ಅಂದ್ರೆ ಶೇರ್ ಈ ಪಂಜಾಬ್ ಅಂತ ಲಾಲಾ ಲಜಪತ್ ರಾಯರನ್ನ ಕರಿತಾ ಇದ್ದರು. ಇವರು ಏನು ಮಾಡ್ತಾರಪ್ಪ ಅಂದ್ರೆ 1916ರಾಗ ಅಮೇರಿಕಾದಾಗ ಏನು ಮಾಡ್ತಾರೆ ಅಂದ್ರೆ ಹೋಮ್ ರೂಲ್ ಚಳುವಳಿಯನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಅಮೇರಿಕಾದ ಹೋಮ್ ರೂಲ್ ಚಳವಳಿಯನ್ನು ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಅವರು. ನೆಕ್ಸ್ಟ್ ಬರ್ತೈತೆ 131ನೇದು. ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಅಂತ ಅಂದವರು ಯಾರು? ಇಲ್ಲಿ ನೋಡ್ರಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಘೋಷ್ ಅವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಓಕೆ, ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನು ಎಕ್ಸಾಮ್ ಬರೆಯೋಕೆ ಹೊಂಟಿರಿ ಅವರಿಗೆಲ್ಲ ಆಲ್ ದ ಬೆಸ್ಟ್. ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡ್ರಿ, ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಆರಾಮ್ 150ಕ್ಕೆ 150 ಹಾಕಿ ಬರ್ರಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ನೀವು 90+ ತೊಗೋಬೇಕು ಅಷ್ಟೇ, ಅದು ಬಿಟ್ಟು ಏನು ಹೆಚ್ಚಿಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಮತ್ತೇನಾದ್ರು ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.